ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೇರ್ಗೆ ನಾವು ಹೇರ್ ಕಲರ್ ಮಾಡ್ದೇನೆ ನ್ಯಾಚುರಲಾಗಿ ಹೇಗೆ ನಮ್ಮ ಹೇರ್ನ ಬ್ಲ್ಯಾಕ್ ಆಗಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ಇದು ಯಾವುದೇ ಥರ ಸೈಡ್ ಎಫೆಕ್ಟ್ಸು ಇರಲ್ಲ, ಹಾಗೆ ಕೆಮಿಕಲ್ಲು ಇರಲ್ಲ. ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ನಾನು 2 ಆಮ್ಲನ ಕಟ್ ಮಾಡಿ ಒಣಗಿಸಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ, ಕಪ್ ಸಾಸಿವೆ ಬರುತ್ತಲ್ವ, ಅದು ಅಡುಗೆಗೆ ಯೂಸ್ ಮಾಡೋ ಸಾಸಿವೆನೇ. ಮತ್ತು 1 ಸ್ಪೂನಷ್ಟು ಕಪ್ಪು ಜೀರಿಗೆ ಅಂದರೆ ಕಲೋಂಜಿ ಸೀಡ್ಸ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ, ಅದನ್ನು ಒಣಗಿಸಿದ್ದೀನಿ. ಬೇವಿನ ಸೊಪ್ಪು ಸಿಗುತ್ತೆ, ಹಾಗೆ ಪೌಡ್ರ್ ಸಿಗುತ್ತೆ, ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನು ತೊಗೊಳ್ಳಿ. ಹಾಗೆ ಒಂದು 5 ಲವಂಗ ಕೂಡ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಟೀ ಪುಡಿನ ತೊಗೊಂಡಿದ್ದೀನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋವಂಥದ್ದು ಬೆಳ್ಳುಳ್ಳಿ ಸಿಪ್ಪೆ. ನಾನು ಬೆಳ್ಳುಳ್ಳಿ ಸಿಪ್ಪೆ ಕೂಡ ಎತ್ತಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು, ಅಂದರೆ ಒಂದು ಸ್ವಲ್ಪ ಅರ್ಧಂಬರ್ಧ ಪುಡಿ ಆಗಬೇಕು, ಆ ಥರ ಪುಡಿ ಮಾಡಿಕೊಂಡು ಇದನ್ನು 1 ಇಂಚ್ ಮೇಲೆ ನಾನು ಹುರ್ಕೊಳ್ತಾ ಇದ್ದೀನಿ. ಒಂದು ಹಳೆ ಇಂಚಿದ್ರೆ ತೊಗೊಳ್ಳಿ, ಅಥವಾ ಒಂದು ಯಾವುದಾದ್ರು ಹಳೆ ಬಾಣಲಿ ಇರುತ್ತಲ್ವ ಅದನ್ನಾದರೂ ತೊಗೊಳ್ಳಿ. ಡೈಲಿ ಅಡುಗೆಗೆ ಯೂಸ್ ಮಾಡೋ ಅಂಥದ್ದು ಹೊಸ ಬಾಣಲಿ ಇರುತ್ತಲ್ವ, ಕಡಾಯಿ, ಅದರಲ್ಲೆಲ್ಲ ಇದನ್ನು ಹುರಿಬೇಡ್ರಿ. ಹಳೇದು ಯಾವ್ದಾದ್ರು ಇರುತ್ತಲ್ವ ಎಂಚೋ ಬಾಣಲಿನೋ, ಅದರಲ್ಲಿ ಈ ಥರ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ, ಅಂದರೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಸೈಡ್ಗೆ ಇಟ್ಕೊಂಡು, ಇದ್ರ ಜೊತೆಗೆ ನಾನು ಮೆಹಂದಿ ಪೌಡರ್ನ ತೊಗೊಳ್ತಾ ಇದ್ದೀನಿ. ನನ್ನ ಹತ್ರ ಮೆಹಂದಿ ಪೌಡರ್ ಇದೆ, ನಾನು ಇದನ್ನೇ 1-2 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮೆಹಂದಿ ಸೊಪ್ಪೇನಾದರೂ ಸಿಗೋ ಹಾಗಿದ್ದರೆ, ಆವಾಗಲೇ ಬೇವಿನ ಸೊಪ್ಪನ್ನು ಎಲ್ಲ ಆ್ಯಡ್ ಮಾಡ್ಕೊಂಡ್ವಲ್ಲ, ಅದ್ರ ಜೊತೆಗೇ ನೀವು ಮೆಹಂದಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಆ ಥರ ಹುರ್ಕೊಂಡು ಪುಡಿ ಮಾಡ್ಕೋಬಹುದು. ಈಗ ಇದು ತಣ್ಣಗಾಗಿದೆ, ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದೆಲ್ಲ ಹುರ್ಕೊಂಡಿದ್ದು ಹೆಂಚ ಮೇಲೆ ನಾನು ಸ್ಟವ್ ಆಫ್ ಮಾಡಿ ಮೆಹಂದಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ಟವ್ ಉರಿತಾ ಇರಬಾರ್ದು, ಸ್ಟವ್ ಉರಿತಾ ಇದ್ದರೆ ಜಾಸ್ತಿ ಕಪ್ಪಗಾಗಿ ಸಿದೋಗ್ಬಿಡುತ್ತೆ ಅಂತ ಹೇಳಿ ಬಿಸಿ ಇರೋವಂಥ ಹೆಂಚಿನ ಮೇಲೆ ಮಾತ್ರ ಈ ಪುಡಿನ ಹಾಕಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರೋ ಅಂಥ ಪುಡಿ ಈ ಥರ ಪೌಡ್ರ್ ಆಗಿದೆ. ಇವಾಗ ಈ ರುಬ್ಬಿರೋ ಅಂಥ ಪೌಡರ್ನ ನಾವು ಒಂದು ಬೌಲ್ಗೆ ಹಾಕ್ಕೋಬೇಕು. ಈ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡಿರೋ ಅಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಮಗೆ ಈಸಿಯಾಗಿ ಎಲ್ಲ ಕಡೆನೂ ಸಿಗುತ್ತೆ. ಹಾಗೆ ನ್ಯಾಚುರಲ್ ಕೂಡ. ನಮ್ಮ ಹೇರ್ಗೆ ನಾವು ಹೇರ್ ಆಯಿಲ್ ಮಾಡ್ಕೊಳ್ಳೋವಾಗ ಅಥವಾ ಏನಾದರೂ ಪ್ಯಾಕ್ ಮಾಡ್ಕೊಳ್ಳೋವಾಗ ಕೂಡ ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇರ್ತೀವಿ. ಸೊ ನಮ್ಮ ಹೇರ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗ. ಹಾಗೆ ಇದ್ರ ಜೊತೆಗೆ ನಾವು ಹೆಂಚ ಮೇಲೆ ಬಿಸಿ ಮಾಡ್ಕೊಂಡಿದ್ವಲ್ವಾ ಮೆಹಂದಿ ಪೌಡರ್, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಸಿಯಾಗಿ ನಮಗೆ ಸಿಗುವಂಥ ಪ್ರಾಡಕ್ಟ್ಸಿಂದನೇ ನಾವು ನ್ಯಾಚುರಲ್ ಆಗಿ ಒಂದು ಹೇರ್ ಡೈನ ಪ್ರಿಪೇರ್ ಮಾಡ್ಕೋಬಹುದು ಮನೇಲಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಪೌಡರ್ನ ನಾವು ಯಾವುದಾದ್ರೂ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ಸಾಕು. ನಾವು ಯಾವಾಗ ತಲೆಗೆ ಸ್ನಾನ ಮಾಡ್ತೀವೋ ಅವತ್ತು ನೈಟ್ ಇದನ್ನು ನಾವು 1 ಸ್ಪೂನ್, ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು, 1 ಸ್ಪೂನ್ 2 ಸ್ಪೂನ್ ಅಷ್ಟು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಹರಳೆಣ್ಣೆ ಆಗಿರ್ಬೋದು. ನಾನು ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದೀನಿ. ಹರಳೆಣ್ಣೆ ಆದ್ರೂ ತೊಗೋಬಹುದು. ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಆಲ್ಮಂಡ್ ಆಯಿಲ್, ಯಾವುದು ನಿಮ್ಮ ಹತ್ರ ಎಣ್ಣೆ ಇರುತ್ತೋ ತಲೆಗೆ ಹಚ್ಚೋದು, ಆ ಎಣ್ಣೆನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ನೈಟ್ ಮುಚ್ಚಿಟ್ಬಿಡ್ಬೇಕು. ಇದನ್ನು ಮತ್ತೆ ನಾವು ನೆಕ್ಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ಸ್ನಾನ ಮಾಡೋದಕ್ಕಿಂತ 1-2 ಅವರ್ ಮುಂಚೆ ತಲೆಗೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಬೇಕು. ನಿಮ್ಮ ಹತ್ರ ಯಾವ ಶಾಂಪೂ ಇದ್ದರೆ ಆ ಶಾಂಪೂಯಿಂದನೇ ನೀವು ಹೇರ್ ವಾಶ್ ಮಾಡ್ಕೋಬಹುದು. ಹಾಗೆ ಇದನ್ನು ಹಚ್ಚಿದ ತಕ್ಷಣವೇ ಇನ್ಸ್ಟೆಂಟಾಗಿ ನಮಗೆ ಈ ಕೆಮಿಕಲ್ ಹೇರ್ ಡೈ ಹೇಗೆ ಕಲರ್ ಕೊಡುತ್ತೋ ಆ ಥರ ಕೊಡಲ್ಲ. ನಾವು ಹಚ್ತಾ ನಮ್ಮ ಕೂದಲು ಬೆಳ್ಳಗಾಗೋದನ್ನು ಕಡಿಮೆ ಮಾಡಿ ಫುಲ್ಲು ಬ್ಲ್ಯಾಕ್ ಆಗಿ, ಅಂದರೆ ಬುಡದಿಂದನೇ ಕಪ್ಪಾಗಿ ಬೆಳೆಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಯಾವುದು ಕೆಮಿಕಲ್ ಅಲ್ಲದೆ ಇರೋದ್ರಿಂದ ನಾವು ಎಷ್ಟು ಸರ್ತಿ ಬೇಕಾದರೂ ಯೂಸ್ ಮಾಡ್ಬೋದು. ಕೆಮಿಕಲ್ ಪ್ರಾಡಕ್ಟ್ ಆದರೆ ನಾವು ಮಂತ್ಲಿ ಒನ್ಸೇ ಯೂಸ್ ಮಾಡಬೇಕು. ಇದು ಹಾಗಲ್ಲ, ನಾವು ಯಾವಾಗೆಲ್ಲ ತಲೆಗೆ ಸ್ನಾನ ಮಾಡ್ತೀವೋ ಆವಾಗ ನೈಟ್ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟು ಮಾರ್ನಿಂಗ್ ಹೇರ್ಗೆ 1-2 ಅವರ್ ಹಚ್ಬಿಟ್ಟು ಆಮೇಲೆ ನಾವು ಸ್ನಾನ ಮಾಡಿಕೊಂಡ್ರೆ ಸಾಕು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.